ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫಸ್ಟ್ ಕಮ್ ಫಸ್ಟ್ ಸರ್ವ್ CPU ಶೆಡ್ಯೂಲಿಂಗ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ CPU ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್ ಅಲ್ಲಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ನಾನ್ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಅಂಡರ್ ಬರುತ್ತೆ. ನಾನ್ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಅಲ್ಗಾರಿದಮ್ ಮೇಜರ್ ಆಗಿ ನಮಗೆ ಎರಡು ಟೈಪ್, ಒಂದು ನಾನ್ ಪ್ರಿಯಂಪ್ಟಿವ್, ಇನ್ನೊಂದು ಪ್ರಿಯಂಪ್ಟಿವ್. ಈ ನಾನ್ ಪ್ರಿಯಂಪ್ಟಿವ್ ಅಂಡರ್ FCFS SJF ಬರುತ್ತೆ. ಅದೇ ಪ್ರಿಯಂಪ್ಟಿವ್ ಅಂಡರ್ ರೌಂಡ್ ರಾಬಿನ್ ಮತ್ತೆ ಪ್ರಿಯಾರಿಟಿ ಬರುತ್ತೆ. ಈಗ ಈ ನಾನ್ ಪ್ರಿಯಂಪ್ಟಿವ್ಗೂ ಪ್ರಿಯಂಪ್ಟಿವ್ಗೂ ಏನ್ ಡಿಫ್ರೆನ್ಸು? ಈ ನಾನ್ ಪ್ರಿಯಂಪ್ಟಿವ್ ಇದೆಯಲ್ಲ, ಇದೇನ್ ಹೇಳುತ್ತೆ, ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಆ ಒಂದು ಪ್ರೋಸೆಸ್ ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ ಕೂಡ ಕಾದು ಆಮೇಲೆ ಬೇರೆ ಒಂದು ಪ್ರೋಸೆಸ್ಗೆ ನಾವು CPU ನ ಅಲೋಕೇಟ್ ಮಾಡಬೇಕು, ಸರಿನಾ? ಬಟ್ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ 3 ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, ಟೈಮ್ ಕ್ವಾಂಟಮ್ ಅದು 3 ನಿಮಿಷ ಮಾತ್ರ ರನ್ ಆಗ್ಬೋದು ಮ್ಯಾಕ್ಸಿಮಮ್. 1 ನಿಮಿಷ ರನ್ ಆಗ್ಲಿ, 2 ನಿಮಿಷ ರನ್ ಆಗ್ಲಿ, 3 ನಿಮಿಷ ಮ್ಯಾಕ್ಸಿಮಮ್. ಆಮೇಲೆ ಅದ್ರದ್ದು ಕೆಲಸ ಬಾಕಿ ಇದ್ರೂ ಕೂಡ ನಾನು ಬೇರೆ ಒಂದು ಪ್ರೋಸೆಸ್ಗೆ CPU ನ ಅಲೋಕೇಟ್ ಮಾಡಬೇಕು. ನೋಡಿ ಫಾರ್ ಎಕ್ಸಾಂಪಲ್, ಈಗ ಪ್ರೋಸೆಸ್ P1 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ 7 ನಿಮಿಷ ಬೇಕು. ಈ ನಾನ್ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ, 7 ನಿಮಿಷನೂ ಕೂಡ ರನ್ ಮಾಡ್ರಿ, ಆಮೇಲೆ ಬೇಕಾದ್ರೆ ಬೇರೆ ಒಂದು ಪ್ರೋಸೆಸ್ಗೆ CPU ನ ಕೊಡೋಣ ಅನ್ನುತ್ತೆ. ಆದ್ರೆ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ, ಟೈಮ್ ಕ್ವಾಂಟಮ್ 3 ಅಂತ ಕೊಟ್ಟಿರ್ತಾರ ಫಾರ್ ಎಕ್ಸಾಂಪಲ್, ಅವಾಗ ಏನ್ ಹೇಳುತ್ತೆ, 7 ನಿಮಿಷ ಇರ್ಲಿ, ಎಷ್ಟು ನಿಮಿಷನಾರು ಇರ್ಲಿ, 3 ನಿಮಿಷ ಅಷ್ಟೇ ಮ್ಯಾಕ್ಸಿಮಮ್ ರನ್ ಆಗೋದಕ್ಕಾಗೋದು. 3 ನಿಮಿಷ ಆದ್ಮೇಲೆ ಬೇರೆ ಒಂದು ಪ್ರೋಸೆಸ್ಗೆ ನಾವು CPU ನ ಕೊಡ್ಬೇಕು ಅಂತ ಅಂದ್ರೆ CPU ಸ್ವಿಚ್ ಆಗ್ತಾ ಇರುತ್ತೆ ಪ್ರೋಸೆಸ್ಗಳ ಹತ್ರ, ಸರಿನಾ? ಇವಾಗ ಏನಾಯ್ತು, ಈ ನಾನ್ ಪ್ರಿಯಂಪ್ಟಿವ್ ಟೆಕ್ನಿಕ್ ಅಲ್ಲೇ ನಾವು ಸಾಲ್ವ್ ಮಾಡ್ತಾ ಹೋಗೋದು ಫಸ್ಟ್ ಕಮ್ ಫಸ್ಟ್ ಸರ್ವ್. ಈ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಲ್ಲಿ 2 ತರ ಬರುತ್ತೆ. ಒಂದು ಅರೈವಲ್ ಟೈಮ್ ಕೊಟ್ಟಾಗ, ಇನ್ನೊಂದು ಅರೈವಲ್ ಟೈಮ್ ಕೊಡದಾಗ. ಸೊ ಎರಡನ್ನೂ ಕೂಡ ನೀವು ಕಲಿಬೇಕು. ವಿತೌಟ್ ಅರೈವಲ್ ಟೈಮ್ ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಪ್ಲೇ ಲಿಸ್ಟ್ ಅಲ್ಲಿ ನೀವು ನೋಡ್ಬೋದು. ಈಗ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಅಂದ್ರೇನು, ಯಾರು ಫಸ್ಟ್ ಬಂದಿರ್ತಾರೆ ಅವರಿಗೆ ನಾನು ಫಸ್ಟ್ ಸರ್ವಿಸ್ ಅನ್ನ ಕೊಡ್ತಾ ಹೋಗ್ತೀನಿ, ಸರಿನಾ? ಯಾರು ಫಸ್ಟ್ ಬಂದಿರ್ತಾರೆ ಅವರಿಗೆ ಫಸ್ಟ್ ಸರ್ವಿಸ್ ಅಂತ. ಈಗ ನಾವೇನೇನು ಕಂಡುಹಿಡಿಬೇಕು ಅಂತಂದ್ರೆ, ಒಂದು ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡಿಬೇಕು, ಇನ್ನೊಂದು ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಬೇಕು, ಆಮೇಲೆ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಬೇಕು. ಯಾಕಂತಂದ್ರೆ ನಮಗೆ ಪ್ರತಿಯೊಂದು ಕ್ವಶನ್ ಅಲ್ಲೂ ಕೂಡ, ಅಂದ್ರೆ CPU ಶೆಡ್ಯೂಲಿಂಗ್ ಅಲ್ಗಾರಿದಮ್ ಮೇಲೆ ಕ್ವಶನ್ ಅನ್ನ ಕೇಳಿದ್ರೆ ಫೈಂಡ್ ದ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅಂತ ಕೇಳ್ತಾರೆ, ಇಲ್ಲ ಅಂತಂದ್ರೆ ಫೈಂಡ್ ದ ಆವರೇಜ್ ವೇಟಿಂಗ್ ಟೈಮ್ ಅಂತ ಕೇಳ್ತಾರೆ, ಸರಿನಾ? ಈ ಎರಡೇ ಪಾಸಿಬಿಲಿಟೀಸ್ ಇರೋದು. ಏನು? ಫೈಂಡ್ ದ ಆವರೇಜ್ ಟರ್ನ್ ಅರೌಂಡ್ ಟೈಮ್, ಫೈಂಡ್ ದ ಆವರೇಜ್ ವೇಟಿಂಗ್ ಟೈಮ್. ಈಗ ವೇಟಿಂಗ್ ಟೈಮ್ ಮತ್ತೆ ಟರ್ನ್ ಅರೌಂಡ್ ಟೈಮ್ ಬೇಕು ಅಂತಂದ್ರೆ ಫಸ್ಟ್ ನಾವು ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡ್ಕೋಬೇಕು. ಆ ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡ್ಕೊಳೋದಕ್ಕೋಸ್ಕರ ನಾವು ಗ್ಯಾಂಟ್ ಚಾರ್ಟ್ ಅನ್ನ ತಗೊಂತ ಹೋಗ್ತೀವಿ, ಗ್ಯಾಂಟ್ ಚಾರ್ಟಿನ ಹೆಲ್ಪ್ ಅನ್ನ ತಗೊಂತ ಹೋಗ್ತೀವಿ. ಸೊ ಈ ಗ್ಯಾಂಟ್ ಚಾರ್ಟ್ ಏನ್ ಮಾಡುತ್ತೆ ಅಂತಂದ್ರೆ 0 ಇಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನನಗೆ SI ಯೂನಿಟ್ ಅನ್ನ ಕೊಟ್ಟಿಲ್ಲ, ವೆದರ್ ದ ಟೈಮ್ ಈಸ್ ಆಫ್ ಮಿಲಿ ಸೆಕೆಂಡ್ಸ್, ಮಿನಿಟ್ಸ್, ಅವರ್ಸ್ ಅಂತ ಕೊಟ್ಟಿಲ್ಲ. ಬಟ್ ನಾನು ಎಕ್ಸ್ಪ್ಲನೇಷನ್ ಪರ್ಪಸ್ಗೋಸ್ಕರ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಮಿನಿಟ್ಸ್ ಅಂತಾನೆ ಹೇಳ್ತಾ ಹೋಗ್ತಾ ಇದ್ದೀನಿ, ಸರಿನಾ? ಈಗ 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಅರೈವ್ ಆಗಿದೆ, ಯಾವುದೇ ಒಂದು ಪ್ರೋಸೆಸ್ ಅನ್ನ ನಾನು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಅದು ಅರೈವ್ ಆಗಬೇಕು. ಸೊ ಅರೈವಲ್ ಟೈಮ್ ಅನ್ನ ನೋಡ್ತೀನಿ. 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಅರೈವ್ ಆಗಿದೆ. 0th ಮಿನಿಟ್ ಅಲ್ಲಿ ಕೇವಲ ಪ್ರೋಸೆಸ್ P1 ಮಾತ್ರ ಅರೈವ್ ಆಗಿರೋದು. ಸೊ ಅದೇ ಪ್ರೋಸೆಸ್ ಅನ್ನ ನಾನು ರನ್ ಮಾಡ್ತೀನಿ, ಪ್ರೋಸೆಸ್ P1. ಎಷ್ಟು ನಿಮಿಷ ರನ್ ಮಾಡಬೇಕು? ಸಿನ್ಸ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಈಸ್ ಎ ನಾನ್ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್. ನಾನ್ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ, ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಶುರು ಆಯ್ತು ಅಂತಂದ್ರೆ ಅದು ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ ಅದನ್ನ ಡಿಸ್ಟರ್ಬ್ ಮಾಡಬಾರ್ದು. ಅದು ಫುಲ್ ಎಕ್ಸಿಕ್ಯೂಟ್ ಆಗ್ಲಿ, ಆಮೇಲೆ ಬೇಕಾದ್ರೆ ನಾವು ಬೇರೆ ಒಂದು ಪ್ರೋಸೆಸ್ ಅನ್ನ CPU-ಗೆ ಅಲೋಕೇಟ್ ಮಾಡ್ತಾ ಹೋಗೋಣ ಎಕ್ಸಿಕ್ಯೂಟ್ ಆಗೋದಕ್ಕೆ ಅಂತ. ಈಗ ಪ್ರೋಸೆಸ್ P1 ಶುರು ಆಯ್ತಲ್ಲ ಎಕ್ಸಿಕ್ಯೂಷನ್, 7 ನಿಮಿಷ ಬೇಕಾದಕ್ಕೆ ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ. ಸೊ 7 ನಿಮಿಷನೂ ಕೂಡ ಪ್ರೋಸೆಸ್ P1 ರನ್ ಆಗುತ್ತೆ. 0 + 7 ಏನಾಗುತ್ತೆ? 7. ಸೊ 0 ಇಂದ 7th ಮಿನಿಟ್ ವರ್ಗು ಕೂಡ ಪ್ರೋಸೆಸ್ P1 ರನ್ ಆಗುತ್ತೆ. ಈಗ ನಾವೆಲ್ಲಿದ್ದೀವಿ? 7th ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ. 7 ನಿಮಿಷದಲ್ಲಿರೋದ್ರಿಂದ 7 ನಿಮಿಷದ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದಾವೆ ನೋಡಿ. ಸೊ ಅರೈವಲ್ ಟೈಮ್ ಅನ್ನ ನೋಡಿದ್ರೆ ಪ್ರೋಸೆಸ್ P2 ಕೂಡ ಬಂದಿದೆ, P3 ಕೂಡ ಬಂದಿದೆ, P4 ಕೂಡ ಬಂದಿದೆ, P5 ಕೂಡ ಬಂದಿದೆ. ನೋಡಿ 7 ನಿಮಿಷದೊಳಗಡೆ ಬಂದಿದಾವ? ಎಸ್. 1ನೇ ನಿಮಿಷ, 2ನೇ ನಿಮಿಷ, 3ನೇ ನಿಮಿಷ, 4 ನಿಮಿಷ, ಈ 4 ಕೂಡ ಬಂದಿದ್ದಾವೆ. ಹಾಗಾದ್ರೆ ಈಗ 4 ಪ್ರೋಸೆಸ್ ಕೂಡ 7 ನಿಮಿಷದ ಹೊರಗಡೆ ಬಂದಿರೋದ್ರಿಂದ ಯಾರಿಗೆ ಫಸ್ಟ್ ಪ್ರಿಫರೆನ್ಸು? ಫಸ್ಟ್ ಕಮ್ ಫಸ್ಟ್ ಸರ್ವ್. ಯಾರು ಫಸ್ಟ್ ಬಂದಿರ್ತಾರೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್. 1 2 3 4 ಅಂತ ಅಂದ್ರೆ ಫಸ್ಟ್ ಬಂದಿರೋದು ಯಾವುದು? ಪ್ರೋಸೆಸ್ P2 ಬಂದಿದೆ, ಅಂದ್ರೆ 1ನೇ ನಿಮಿಷದಲ್ಲಿ ಬಂದಿದೆ, ಇದು 2ನೇ ನಿಮಿಷದಲ್ಲಿ, ಇದು 3ನೇ ನಿಮಿಷದಲ್ಲಿ, 4ನೇ ನಿಮಿಷದಲ್ಲಿ. 1ನೇ ನಿಮಿಷದಲ್ಲೇ ಬಂದು ಅದು ಕಾಯ್ತಾ ಇದೆ ಅಂತ ಅರ್ಥ. ಸೊ ಫಸ್ಟ್ ಅದೇ ಅಲ್ವಾ ಬಂದಿರೋದು. ಸೊ ಪ್ರೋಸೆಸ್ P2 ನ ರನ್ ಮಾಡ್ತೀನಿ. ಎಷ್ಟು ನಿಮಿಷ ರನ್ ಮಾಡ್ಬೇಕು ಪ್ರೋಸೆಸ್ P2 ನ? 4 ನಿಮಿಷ ಅದಕ್ಕೆ ಕಂಪ್ಲೀಟ್ ಆಗೋದಕ್ಕೆ ಬೇಕಾಗಿರುವಂತ ಟೈಮ್. ಸೊ 7 + 4 ಅಂತ ಅಂದ್ರೆ ಎಷ್ಟಾಗುತ್ತೆ? 11 ಆಗುತ್ತೆ. ಯಾಕೆ? ನಾನ್ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಟೆಕ್ನಿಕ್ ಅಲ್ವಾ, ಫುಲ್ ಎಕ್ಸಿಕ್ಯೂಟ್ ಮಾಡ್ಬೇಕು.
ಈಗ 11 ನಿಮಿಷದೊಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದ್ದಾವೆ ನೋಡಿ. ಇನ್ನ ಉಳ್ಕೊಂಡಿರುವಂತ 3 ಪ್ರೋಸೆಸ್ಗಳು ಕೂಡ 11 ನಿಮಿಷದೊಳಗಡೆನೆ ಬಂದಿದ್ದಾವೆ. ಸೊ ಇವಾಗ ಯಾವ್ದನ್ನಾದ್ರೂ ಎಕ್ಸಿಕ್ಯೂಟ್ ಮಾಡ್ಬೋದು. ಯಾವ್ದನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ, ಯಾವ್ದು ಫಸ್ಟ್ ಬಂದಿರುತ್ತೆ ಅದು. ಸೊ 2, 3, 4. ಸೊ 2ನೇ ನಿಮಿಷದಲ್ಲೇ ಪ್ರೋಸೆಸ್ P3 ಬಂದಿರೋದ್ರಿಂದ ಪ್ರೋಸೆಸ್ P3ನೇ ನಾನು ರನ್ ಮಾಡಬೇಕು. ಸೊ ಪ್ರೋಸೆಸ್ P3 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಎಷ್ಟು ನಿಮಿಷ ಬೇಕು? 9 ನಿಮಿಷ. ಸೊ 11 + 9 ಅಂತಂದ್ರೆ ಎಷ್ಟಾಯ್ತು? 20 ಆಯ್ತು. ಗೊತ್ತಾಯ್ತಾ? ಎಸ್. ಸೊ ಈಗ 20 ನಿಮಿಷದೊಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದ್ದಾವೆ? ಎಲ್ಲವೂ ಕೂಡ ಬಂದಿದ್ದಾವೆ. ಇನ್ನು ಉಳ್ಕೊಂಡಿರೋ ಎರಡು ಕೂಡ. P4 ಎಕ್ಸಿಕ್ಯೂಟ್ ಮಾಡ್ಬೇಕಾ, P5 ಎಕ್ಸಿಕ್ಯೂಟ್ ಮಾಡ್ಬೇಕಾ? ಇದು 3ನೇ ನಿಮಿಷದಲ್ಲೇ ಬಂದು ವೆಯ್ಟ್ ಮಾಡ್ತಾ ಇದೆ, ಇದು 4ನೇ ನಿಮಿಷದಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದೆ. ಸೊ 3ನೇ ನಿಮಿಷದಲ್ಲಿ ಬಂದಿರುವಂತದ್ದು ಫಸ್ಟ್. ಸೊ ಪ್ರೋಸೆಸ್ P4 ಅನ್ನ ನಾನು ಎಕ್ಸಿಕ್ಯೂಟ್ ಮಾಡಬೇಕು. ಎಷ್ಟು ನಿಮಿಷ ಬೇಕು ಪ್ರೋಸೆಸ್ P4 ಎಕ್ಸಿಕ್ಯೂಟ್ ಆಗೋದಕ್ಕೆ? ಫುಲ್ಲಿ 5 ನಿಮಿಷ. ಸೊ 20 + 5 ಅಂತಂದ್ರೆ 25 ಮಿನಿಟ್ಸ್ ಆದಂಗಾಯ್ತು. ಈಗ ನನ್ನ ಹತ್ರ ಕೇವಲ ಒಂದೇ ಒಂದು ಪ್ರೋಸೆಸ್ ಇರೋದು, ಅದು ಕೂಡ 25 ನಿಮಿಷದೊಳಗಡೆನೆ ಬಂದಿದೆ. ಸೊ 4th ಮಿನಿಟ್ ಅಲ್ಲೇ ಬಂದು ಕಾಯ್ತಾ ಇದೆ. ಸೊ ಇವಾಗ ಪ್ರೋಸೆಸ್ P5 ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಎಷ್ಟು ನಿಮಿಷ ಬೇಕಾದ್ರೆ ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ? 2 ಮಿನಿಟ್ಸ್. ಸೊ ಪ್ರೋಸೆಸ್ P5 ಅನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. 22 + 5 ಅಂತಂದ್ರೆ 27. ಈಗ ನನಗೆ ಬಂದಿರುವಂತ ಆನ್ಸರ್ ಕರೆಕ್ಟೋ ಇಲ್ವೋ ಯಾವ ರೀತಿ ಚೆಕ್ ಮಾಡೋದು? ಯಾಕಂತಂದ್ರೆ ಕಂಪ್ಲೀಷನ್ ಟೈಮ್ ಮೇಲೆ ಟರ್ನ್ ಅರೌಂಡ್ ಟೈಮ್ ಡಿಪೆಂಡ್ ಆಗಿರುತ್ತೆ, ಟರ್ನ್ ಅರೌಂಡ್ ಟೈಮ್ ಮೇಲೆ ವೇಟಿಂಗ್ ಟೈಮ್ ಡಿಪೆಂಡ್ ಆಗಿರುತ್ತೆ. ಒಂದು ಚೂರ್ ಏನಾದ್ರೂ ಮಿಸ್ ಆದ್ರೆ ಕಂಪ್ಲೀಷನ್ ಟೈಮ್ ಅಲ್ಲಿ ಇಡೀ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವ ರೀತಿ ಚೆಕ್ ಮಾಡೋದು? ವೆರಿ ಸಿಂಪಲ್. ಬರ್ಸ್ಟ್ ಟೈಮ್ ಅನ್ನ ಆಡ್ ಮಾಡಿ. 7 + 4 ಅಂದ್ರೆ 11, 11 + 9 ಅಂತ ಅಂದ್ರೆ 20, 20 + 5 is 25, 25 + 2 is 27. ಇಲ್ಲೂ 27, ಇಲ್ಲೂ 27 ಅಂತಂದ್ರೆ ಆನ್ಸರ್ ಕರೆಕ್ಟ್ ಐತೆ. ಈಗ ಕಂಪ್ಲೀಷನ್ ಟೈಮ್ ಅನ್ನ ಬರೀತಾ ಹೋಗೋಣ ಪ್ರತಿಯೊಂದು ಪ್ರೋಸೆಸ್ಗೂ ಕೂಡ. ಕಂಪ್ಲೀಷನ್ ಟೈಮ್ ಅಂದ್ರೇನು? ದ ಟೋಟಲ್ ಟೈಮ್ ಟೇಕನ್ ಬೈ ಎ ಪ್ರೋಸೆಸ್ ಟು ಕಂಪ್ಲೀಟ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್. ನೋಡಿ, ಪ್ರೋಸೆಸ್ P1 ಶುರುವಾಗಿದ್ದು 0th ಮಿನಿಟ್ ಅಲ್ಲಿ, ಬಟ್ ಅದರ ಫುಲ್ ಎಕ್ಸಿಕ್ಯೂಷನ್ ಆಗಿದ್ದು 7ನೇ ನಿಮಿಷದಲ್ಲಿ. ಸೊ ರೈಟ್ ಇಟ್ ಆಸ್ 7. ಪ್ರೋಸೆಸ್ P2 ಯಾವಾಗ ಕಂಪ್ಲೀಟ್ ಮಾಡಿದ್ದು ಅದರ ಫುಲ್ ಎಕ್ಸಿಕ್ಯೂಷನ್ ಅನ್ನ? 11ನೇ ನಿಮಿಷದಲ್ಲಿ. ಪ್ರೋಸೆಸ್ P3 ಕಂಪ್ಲೀಟ್ ಮಾಡಿದ್ದೆ ಯಾವಾಗ? 20ನೇ ನಿಮಿಷದಲ್ಲಿ. ಪ್ರೋಸೆಸ್ P4 ಕಂಪ್ಲೀಟ್ ಮಾಡಿದ್ದೆ ಯಾವಾಗ? 25ನೇ ನಿಮಿಷದಲ್ಲಿ. ಪ್ರೋಸೆಸ್ P5 ಕಂಪ್ಲೀಟ್ ಮಾಡಿದ್ದೆ ಯಾವಾಗ? 27ನೇ ನಿಮಿಷದಲ್ಲಿ. ಗೊತ್ತಾಯ್ತಾ? ಕಂಪ್ಲೀಷನ್ ಟೈಮ್ ಅನ್ನ ಕರೆಕ್ಟ್ ಆಗಿ ಬರ್ಕೊಳ್ಳಿ. ಈಗ ಟರ್ನ್ ಅರೌಂಡ್ ಟೈಮ್ ಮತ್ತೆ ವೇಟಿಂಗ್ ಟೈಮ್, ಈ ಎರಡು ಫಾರ್ಮುಲಾಗಳು ನಿಮಗೆ ಗೊತ್ತಿದ್ರೆ ಯಾವುದೇ CPU ಶೆಡ್ಯೂಲಿಂಗ್ ಅಲ್ಗಾರಿದಮ್ ಪ್ರಾಬ್ಲಮ್ ಆದ್ರೂ ಕೂಡ ಸಾಲ್ವ್ ಮಾಡಬಹುದು. ಯಾಕಂತಂದ್ರೆ ನಿಮಗೆ ಕೇಳೋದೇ ಎರಡು ಕ್ವಶನ್. ಒಂದು, ಫೈಂಡ್ ದ ಆವರೇಜ್ ಟರ್ನ್ ಅರೌಂಡ್ ಟೈಮ್, ಫೈಂಡ್ ದ ಆವರೇಜ್ ವೇಟಿಂಗ್ ಟೈಮ್, ಅಷ್ಟೇ ಕೇಳೋದು. ಸೊ ಈಗ ಟರ್ನ್ ಅರೌಂಡ್ ಟೈಮ್ ಅಂತ ಅಂದ್ರೇನು? ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಇದೇ ಒಂದು ಕಾರಣಕ್ಕೋಸ್ಕರ ನಾನು ಹೇಳಿದ್ದು ಕಂಪ್ಲೀಷನ್ ಟೈಮ್ ಮೇಲೆ ಟರ್ನ್ ಅರೌಂಡ್ ಟೈಮ್ ಡಿಪೆಂಡ್ ಆಗುತ್ತೆ, ಟರ್ನ್ ಅರೌಂಡ್ ಟೈಮ್ ಮೇಲೆ ವೇಟಿಂಗ್ ಟೈಮ್ ಡಿಪೆಂಡ್ ಆಗುತ್ತೆ. ವೇಟಿಂಗ್ ಟೈಮ್ ಫಾರ್ಮುಲಾ ಬರೀತೀನಿ ಇವಾಗ. ಕಂಪ್ಲೀಷನ್ ಟೈಮ್ ಇಲ್ಲಿದೆ, ಅರೈವಲ್ ಟೈಮ್ ಇಲ್ಲಿದೆ. ಸಬ್ಸ್ಟ್ರಾಕ್ಟ್ ಮಾಡಿ. 7 - 0 ಅಂತಂದ್ರೆ 7, 11 - 1 ಅಂತ ಅಂದ್ರೆ 10, 20 - 2 ಅಂತ ಅಂದ್ರೆ 18, 25 - 3 ಅಂತ ಅಂದ್ರೆ 22, 27 - 4 ಅಂತ ಅಂದ್ರೆ 23. ನೋಡಿ ಎಷ್ಟು ಸಿಂಪಲ್. ನೆಕ್ಸ್ಟ್ ವೇಟಿಂಗ್ ಟೈಮ್ ಅಂತ ಅಂದ್ರೇನು? ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಟರ್ನ್ ಅರೌಂಡ್ ಟೈಮ್ ಇಲ್ಲಿದೆ, ಬರ್ಸ್ಟ್ ಟೈಮ್ ವ್ಯಾಲ್ಯೂಸ್ ಇಲ್ಲಿದೆ. ಸೊ 7 - 7 ಅಂತ ಅಂದ್ರೆ 0, 10 - 4 ಅಂತ ಅಂದ್ರೆ 6, 18 - 9 ಅಂತ ಅಂದ್ರೆ 9, 22 - 5 ಅಂತ ಅಂದ್ರೆ 17 ಆಗುತ್ತೆ, 23 - 2 ಅಂತ ಅಂದ್ರೆ 21 ಆಯ್ತು. ಈಗ ಟರ್ನ್ ಅರೌಂಡ್ ಟೈಮ್ ವ್ಯಾಲ್ಯೂಸ್ ಗಳು ಗೊತ್ತು, ವೇಟಿಂಗ್ ಟೈಮ್ ವ್ಯಾಲ್ಯೂಸ್ ಗಳು ಗೊತ್ತು. ಸೊ ಆವರೇಜ್ ಅನ್ನ ಕಂಡುಹಿಡಿಬಹುದಾ? ಎಸ್. ಸೊ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಏನಾಗುತ್ತೆ? ಅಷ್ಟನ್ನು ಕೂಡ ಆಡ್ ಮಾಡಿ. ಟರ್ನ್ ಅರೌಂಡ್ ಟೈಮ್ ಕಾಲಮ್ ಅಲ್ಲಿ ಇರುವಂತ ಎಲ್ಲ ಎಲಿಮೆಂಟ್ 7 + 10 + 18 + 22 + 23 ಓಲ್ ಡಿವೈಡೆಡ್ ಬೈ ಟೋಟಲ್ ಎಷ್ಟು ಪ್ರೋಸೆಸ್ ಇರೋದು ನನಗೆ? 5. ಸೊ ಡಿವೈಡ್ ಇಟ್ ಬೈ 5. ಸೊ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ತಾ ಹೋಗಿ. ವ್ಯಾಲ್ಯೂ ಏನಾಗುತ್ತೆ? 7 + 10 + 18 + 22 + 23. ಸೊ ವ್ಯಾಲ್ಯೂ ಎಷ್ಟಾಯ್ತು ನನಗೆ? 80 ಆಯ್ತು. ಸೊ ವ್ಯಾಲ್ಯೂ ಈಸ್ 80 ಓಲ್ ಡಿವೈಡೆಡ್ ಬೈ 5 ಅಂತ ಅಂದ್ರೆ 5 1s are 5, 5 6s are 30. ಸೊ 16 is the value. ಸರಿನಾ? ಸೊ 5 16s are 80 ಆಗುತ್ತೆ. ನೆಕ್ಸ್ಟ್ ಆವರೇಜ್ ವೇಟಿಂಗ್ ಟೈಮ್. ನೀವು ಫ್ರಾಕ್ಷನ್ಸ್ ಅಲ್ಲಾದ್ರೂ ಕೂಡ ಇರ್ಬೋದು ಅಥವಾ ಡೆಸಿಮಲ್ ಆದ್ರೂ ಕೂಡ ಇಡ್ಬೋದು. ಇದು ನನಗೆ ಪರ್ಫೆಕ್ಟ್ ಆಗಿ ಡಿವೈಡ್ ಆಯ್ತು, ಸೊ ಅದಕ್ಕೋಸ್ಕರ 16 ಅಂತ ಬರ್ದಿದ್ದೀನಿ. ನೆಕ್ಸ್ಟ್ ಆವರೇಜ್ ವೇಟಿಂಗ್ ಟೈಮ್ ಯಾವ ರೀತಿ? ಇದಷ್ಟನ್ನು ಕೂಡ ಆಡ್ ಮಾಡಿ. ಆವರೇಜ್ ವೇಟಿಂಗ್ ಟೈಮ್ ಕಾಲಮ್ 0 + 6 + 9 + 17 + 21 ಓಲ್ ಡಿವೈಡೆಡ್ ಬೈ 5. ಯಾಕೆ? ಟೋಟಲ್ 5 ಪ್ರೋಸೆಸ್ಗಳು ಇರೋದು. ಸೊ ವ್ಯಾಲ್ಯೂ ಏನಾಗುತ್ತೆ ನನಗೆ? 0 + 6 + 9 + 17 + 21. ಸೊ ವ್ಯಾಲ್ಯೂ ಎಷ್ಟಾಯ್ತು ನನಗೆ? 53. ಸೊ 53 ಡಿವೈಡೆಡ್ ಬೈ 5. ಸೊ ಇದನ್ನ ನೀವು ಫ್ರಾಕ್ಷನ್ಸ್ ಅಲ್ಲಾದ್ರೂ ಇಡ್ಬೋದು, ಡೆಸಿಮಲ್ ಆದ್ರೂ ಕನ್ವರ್ಟ್ ಮಾಡಿ ಬರಿತಾ ಹೋಗ್ಬೋದು. ಸೊ ಇಷ್ಟನ್ನ ಬರೆದ್ರೆ ಸ್ಟೆಪ್ ವೈಸ್ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಗ್ಯಾನ್ ಚಾರ್ಟು, ಆವರೇಜ್ ಟರ್ನ್ ಅರೌಂಡ್ ಮತ್ತೆ ಆವರೇಜ್ ವೇಟಿಂಗ್ ಟೈಮ್. ಸೊ ಈ ಎರಡು ಫಾರ್ಮುಲಾಗಳು ವೆರಿ ಇಂಪಾರ್ಟೆಂಟ್. ಎಲ್ಲಾ CPU ಶೆಡ್ಯೂಲಿಂಗ್ ಅಲ್ಗಾರಿದಮ್ ಪ್ರಾಬ್ಲಮ್ ಅಲ್ಲೂ ಕೂಡ ಇವೆರಡೇ ಕ್ವಶನ್ ನಿಮಗೆ ಬರೋದು.
ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನ ಡಿಫರೆಂಟ್ ವೇರಿಯೇಷನ್ಸ್ ಆಫ್ ದಿ ಅಲ್ಗಾರಿದಮ್ಸ್ ಅನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ CPU ಶೆಡ್ಯೂಲಿಂಗ್ ಅಲ್ಲಿ, ಮತ್ತೆ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮು, ಮತ್ತೆ ಮೆಮೊರಿ ಪಾರ್ಟಿಷನ್ ಟೆಕ್ನಿಕ್ಗಳು, ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ಗಳು, ಮತ್ತೆ ಬ್ಯಾಂಕರ್ಸ್ ಅಲ್ಗಾರಿದಮು, ಅದೆಲ್ಲದನ್ನು ಕೂಡ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಗಳು ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.